ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಗೈಸ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೋತೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ 25,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕಾಗಿ ನಮ್ಮ ಹುಡುಗರಿಗೆ ಇವತ್ತು ಪಾರ್ಟಿ 10K ಹಿಂಸೆ ಮಾಡ್ತಾಯಿದ್ರು, ನಾನು ಕೊಡ್ಸೋಕ್ಕಾಗಿರಲಿಲ್ಲ. ಸೊ ಇವತ್ತು ಒಂದೆರಡು ಹೋಟ್ಲು ಹುಡುಕ್ತಾವ, ಬಟ್ ಸಿಕ್ಕಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಹೋಟ್ಲಿಗೆ ಹೋಗೋಣ. ಹೋಟ್ಲಿಗೆ ಹೋಗಿ ಸಿಗ್ತೀನಿ. ಗೂಗಲ್ ಆ್ಯಡ್ಸ್ ಕಡೆಯಿಂದ ಗೈಸ್ ಏನೋ ಕಳಿಸಿದ್ದಾರೆ ನನಗೆ. ಏನು ಸರ್ ಅದು? ಅದನ್ನು ಖಂಡಿತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಸೊ ಈಗ ಸದ್ಯಕ್ಕೆ ಹೋಟ್ಲಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಕೆಲಸ ಕಾರ್ಯಗಳು ತುಂಬ ಇದೆ ನಮಗಂತೂ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಗೈಸ್ ನಿಮ್ಗೆ ಹೋಯ್ತಾ ಎಲ್ಲೆಲ್ಲೆಲ್ಲ ಹೋಯ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಫೈನಲಾಗಿ ಹೋಟ್ಲಿಗೆ ಬಂದಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಒಂದು ರೀಲ್ಸು ತುಂಬ ವೈರಲ್ ಆಗಿಬಿಟ್ಟಿದೆ. ನಾನು ಮತ್ತೆ ಇವನು ಮಾತಾಡಿರೋದು ಇಲ್ಲಿ ಗೈಸ್. ಹಲೋ ಅಣ್ಣ, ಕನಕಪುರದಲ್ಲಿ ಒಂದು ನಾಯಿತ್ತು. ಮಿಲಿಯನ್ ಗಟ್ಟಲೆ ಓಡಲ್ಲ. ನನ್ನ ಪ್ರೊಫೈಲಲ್ಲಿ ಐತಲ್ಲ ಗೈಸ್. ಈಗ ಸದ್ಯಕ್ಕೆ ಹೋಟ್ಲಲ್ಲಿದ್ದೀವಿ, ಬಿರಿಯಾನಿ ಹೇಳಿದ್ದೀವಿ, ಇನ್ನೂ ಬರಲಿಲ್ಲ. ಸೊ ಬರುತ್ತೆ. ಆಮೇಲೆ ನಮ್ಮ ವ್ಲಾಗ್ಗಳಿಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದಾದಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೀವು ನೋಡ್ತಾ ಇರಬೇಕು. ನಾನೇ ಇಲ್ಲೇ ಹೇಳ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ನೋಡ್ಬೇಕು ಅದಕ್ಕೋಸ್ಕರ ನೋಡ್ತಾ ಇರಿ. ಲಾಗ್ನ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಬಗ್ಗೆ ನಮ್ಮ ಜೀವನವ್ರು ಏನು ಹೇಳ್ತಾರೆ ಕೇಳೋಣ. ಸಿಕ್ತು ನೋಡ್ರಿ ವಿಡಿಯೋ ಸಿಕ್ತಂತೆ. ಕನಕಪುರದಲ್ಲಿ ಒಂದು ನಾಯಿ. ಎಷ್ಟು ಲೈಕ್ ತೋರಿಸು ಯಾರಿವು? ಅಣ್ಣ ನಾನು 200K 300K ಶೇರು. ಅದೇ ಒಂದು ಜೋಕ್ಸ್ ಹೇಳ್ತೀನಿ ಕೇಳ್ರಿ. ಅವಾಗ ಈ ಥರ ವೈರಲ್ ಆಯ್ತಾ ಇರ್ಬೇಕು ಗೈಸ್ ನಾವು. ಇಲ್ಲ ಅಂತಂದ್ರೆ ಜನ ನಮ್ಮನ್ನ ನೋಡೋದೇ ಇಲ್ಲ. ನಂಬುಕೆ ಆಗ್ತಾ ಇಲ್ಲ. ಅದೇನಲ್ಲಿ ಮಾತು ಲಾಸ್ಟಲ್ಲಿ ಅದು ಬಂದ್ಬಿಡ್ತು ಹೇಳ್ಬಿಟ್ಟು. ಬಟ್ ಅಂತವೇ ಜನ ನೋಡ್ತಾರೆ. ಏನು ಮಾಡ್ತೀರಾ? ಏನು ಹೇಳಿ, ಏನು ಹೇಳ್ತೀರಾ? ನಮ್ಮ ಹುಡುಗನ ಫಾಲೋ ಮಾಡಿ, ನಾವು ಸಪೋರ್ಟ್ ಮಾಡಿ ಬೆಳೆಸಿ ಗೈಸ್. ಇವನು ನಮ್ಮ ಹುಡುಗ. ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಐತೆ, ಸಪೋರ್ಟ್ ಮಾಡಿ. ಇವಂದು ಐತೆ, ಸಪೋರ್ಟ್ ಮಾಡಿ. ಬಿರಿಯಾನಿ ಬಂತು ಗೈಸ್. ಇವಂದು ಇನ್ಸ್ಟಾಗ್ರಾಮ್ ಐಡಿ ಐತೆ, ಸಪೋರ್ಟ್ ಮಾಡಿ. ಇವಂದು ಕೂಡ ಐತೆ. ಇವನು ಅವಾಗವಾಗ ರೀಲ್ಸ್ ಮಾಡ್ತಾನೆ. ಇವನು ಅಷ್ಟೇ ಅವಾಗವಾಗ ರೀಲ್ಸ್ ಮಾಡ್ತಾನೆ. ಇವ್ರು ಬೇಗ ಫೇಮಸ್ ಆಗಬೇಕು ಅಂದರೆ ನಾನೇ ಒಂದು ಪ್ಲ್ಯಾನ್ ಕೊಡ್ತೀನಿ ಗೈಸ್. ಏನೋ ತೋರಿಸ್ತಾನೆ ನೋಡಿ. ನೀವು ಬೇಗ ಫೇಮಸ್ ಆಗಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಬಾರ್ಗೆ ಹೋಗ್ತಿರಲ್ಲ ನೀವು, ಅದೇ ನೆನ್ನೆ ಮಾಡಿ ಕುಡಿದು ಏನೆಲ್ಲ ಮಾಡಿ. ಸೊ ಗೈಸ್ ಫೈನಲಾಗಿ ಬಿರಿಯಾನಿ ಬಂದೈತೆ. ಇದನ್ನು ತಿನ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಅದರಲ್ಲಿ HDFC ಬ್ಯಾಂಕ್ ಇದೆ ನೋಡಿದ್ದೀರಾ? ಅದ್ರ ಮೇಲಗಡೆ ನಿಂದು ತಾಯಿ ಗುಣ ಇರೋದಿಲ್ಲ ಋಣ, ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಇದೆಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ಸಾಂಗು. ಈಗ ಹೇಳ್ಬೋದೇ? ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಏನ್ ಗುರು ಇದು ನೆಟ್ಗೆ ನಿಂತ್ಕೊಬಿಟ್ಟದೆ. ಆಮೇಲೆ ಏನ ತಿಳ್ಕೊಬಿಡಿ ಗೈಸ್, ಲಾರಿ ಬರೀ ಇಂಥದೆಯ. ನಮ್ಮ ಗಾಡಿ ಬಂದು ಆಕ್ಸಸ್ಸು, ಬಟ್ ಯಾರು ಮಾಡಿಸಿಲ್ಲ ಈ ಥರ. ನಾವು ಮಾಡ್ತಿದ್ದೀವಿ ಈ ಗಾಡಿಗೆ. ಬಟ್ ಗೇರ್ ಗಾಡೀಲಿ ಮಾತ್ರ ನೀವು ಏನು ನೋಡಿದ್ದೀರಾ. ಆದರೆ ನಮ್ಮ ಆಕ್ಸಸ್ ಗಾಡಿಗೆ ನೀವು ಏನು ನೋಡ್ಬೇಕಂತಂದರೆ ಈ ನಮ್ಮ ಆಕ್ಸಸ್ಸಲ್ಲಿ ಮಾತ್ರ ನೋಡ್ಬೋದು. ನೋಡ್ತೀರಾ ಗೈಸ್? ಸರಿ, ಗೇರ್ ಹಾಕ್ರಿ ಬ್ರೋ. ಟಾಪ್ ಗೇರು. ಗೈಸ್ ಇವನು ಸಿಗರೇಟು ಮೇಲೆ ನೀರು ಎಲ್ಲ ತಗೋಬಿಟ್ಟವ್ರೆ. ಫೋನ್ ಪೇನೇ ಅವ್ರ ಕೈತೆ ಇಲ್ಲ. ಇವ್ರ ಹತ್ರ ಕ್ಯಾಶ್ ಇಲ್ಲ ಗೈಸ್. ಕಾಮಿಡಿ ಮಾತ್ರ ಮಸ್ತ್ ಆಗದೆ. ಇವರಿಬ್ರು ನೋಡ್ತಾ ಇರಿ ಇವಾಗ. ಹೆಂಗೋ ತಿಕ್ಕ ಮುಚ್ಕೊಂಡು ಕೆಲಸ ಮುಚ್ಕೊಂಡು ಹೋಗೋಣ ಅಂದರೆ ಎಲ್ಲ ಗಂದ್ಗಡಿ ಬೇಕು ಅಂತ ಗಂದ್ಗಡಿ ತಗೋಬಿಟ್ಟು ಏನು ಪರಿಸ್ಥಿತಿ ನೋಡ್ರಿ ಗೈಸ್. ಅಯ್ಯೋ ಪಾಪ ಅನ್ನುತ್ತಾ ಅದೀಗ. ಅಯ್ಯೋ ಗೈಸ್ ಹೇಳೋಕ್ಕಾಯ್ತಲ್ಲ ಇವ್ರು ಕೊಟ್ಲೆ ಒಳಿಗ. ಗೈಸ್ ಏನು ಮಾಡ್ತಾ ನೋಡೋಣ ಇದು. ಈಗ ಫೋಟೋ ತಗೊಂಡ ಅವ್ರ ಮ್ಯಾನೇಜರ್ ಕಳಿಸ್ತಾನೆ ಗೈಸ್. ಫೋನ್ ಮಾಡ್ತಾನೆ ಸರ್. ಅವ್ರ ಮ್ಯಾನೇಜರ್ ಏನು ಹೇಳ್ತಾರೆ ಕೇಳೋಣ. ಸರ್ ನೀರು ತೊಗೊಂಡಿದ್ದೀನಿ ಸರ್ ಗ್ಲಾಸಕ್ಕೆ.
ಒಳ್ಳೊಳ್ಳೆ ಟೈಮೆಲ್ಲ ಕೈ ಕೊಡ್ತಾವೆ ಅದೇ ಬೇಜಾರು. ಇದು ಕರೆಕ್ಟ್ ಮಾಡು. ಕೈ ಚಿತ್ತಲ್ಲ ಮ್ಯಾನೇಜರು. ಅದೇನೋ ಬರ್ತದಲ್ಲ, ಏನೋ ಹೇಳ್ತಾಳಲ್ಲ ಈಗ ಅವಳು ಹೇಳ್ತಾಳೆ ಇರೋದು ಕೆಲಸ. ಇವ್ರ ಪರಿಸ್ಥಿತಿ ನೋಡಕೈತಲ್ಲ ಏನಂತ ಮಚ ಶರ್ಟ್ ಕೊಟ್ಬಿಡು ಮಚ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮಜಾ ಮಾಡ್ಕೋತಾನೆ. ಹಲೋ ಸರ್, ಒಂದು ಸ್ಕ್ಯಾನರ್ ಫೋಟೋ ಕಳಿಸಿ, ಒಂದು 30 ರೂಪಾಯಿ ಅಮೌಂಟ್ ಹಾಕಿ ಇಲ್ಲಿ ವರ್ಕ್ ಆಯ್ತಲ್ಲ ಬಂತು ಇಬ್ರಿಗೂ ಕಳಿಸಿ ನೋಡಿ ಸರ್ ಹೊಡ್ಬೇಕು. ಗೈಸ್ ಕೊನೆಗೂ ಕಾಸು ಕೊಡಲಿಲ್ಲ ಗೈಸ್. ಅಲ್ಲಿ ನಂಬರ್ ಇಸ್ಕೊಂಡು ಹೋಗ್ತಾ ಇದೀವಿ. ನನ್ನ ಮಕ್ಳು ಸಂಘ ಮಾಡ್ಬಿಟ್ಟು ಪಾಪ ಅಂಗಡಿಯವ್ರ ಜೊತೆ ಎಲ್ಲ ಮಾನ ಮರ್ಯಾದೆ ಎಲ್ಲ ತೆಗಿತಾವ್ರೆ. ಫೋನ್ ಪೇ ಎಲ್ಲ ನೀವೇ ಕರೆಕ್ಟಾಗಿಲ್ಲ ಇಲ್ಲಿ. ಬನ್ನಿ ಗೈಸ್ ಹೋಗೋಣ ಸಾತ್ನೂರ್ ಕಡೆಗೆ. ಗೈಸ್ ಕಬ್ಬಾಳು ಸಿಕ್ತು. ಏನಕ್ಕಪ್ಪ ಒಳಗೆ ಹೋಗ್ತಾ ಇಲ್ಲ ಅಂತ ರೀಸನ್ನು, ಬೆಳಗ್ಗೆ ಬಿರಿಯಾನಿ ತಿಂದಿರ್ತೀವಿ, ನೀವು ನೋಡಿದ್ದೀರ ಕೂಡ. ಸೊ ಅದಕ್ಕೋಸ್ಕರ ಹೋಯ್ತಾ ಇಲ್ಲ ಗೈಸ್. ಈಚೆಯಿಂದ ನಮ್ಮ ಕಬ್ಬಾಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ನನ್ನ ಸಬ್ಸ್ಕ್ರೈಬರ್ಗೂ ಹಾಗೂ ನನ್ನ ಫ್ರೆಂಡ್ಸ್ಗೆ ಹಾಗೆ ನನ್ನ ಫ್ಯಾಮಿಲಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಇಲ್ಲಿಂದನೇ ಕೈ ಮುಕ್ಕೊಂಡು ಹೋಗೋಣ ಗೈಸ್. ಒಳ್ಳೇದು ಮಾಡಪ್ಪ ತಾಯಿ ನಮ್ಮವ್ವ. ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ ಗೈಸ್. ಅಣ್ಣ ವನಗನಹಳ್ಳಿ ಎಷ್ಟು ಕಿಲೋಮೀಟರ್ ಅಣ್ಣ? ರೈಟ್. ಅಡ್ರೆಸ್ ಕೇಳಿ ಅಮ್ಮನ್ನ ಕೇಳಿದ್ರು ತಲೆ ಕೆಟ್ಟಬಿಡೋ ಗೈಸ್. ಇಲ್ಲಿ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಬಿಡು. ಇನ್ನೇನು ನೀವು ತೊಳ್ಕೊಳ್ರಿ. ಅದ್ರ ನೀರು ಕುಡಿದ್ರೇನೆ ಒಂದು ಮಜಾ ನೋಡ್ತಿಲ್ಲ. ಗೈಸ್ ಮಕ ಎಲ್ಲ ಬಿಸಿಲು ಕಪ್ಪಾಯ್ತದೆ. ಗೊತ್ತಿಲ್ಲ, ನಾನು ಬೆಳಗ್ಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಅದನ್ನೇ ಮಾಡ್ತಾ ಇದ್ದೀನಿ ಬೆಳಗ್ಗೆ. ನಾನು ಆಫೀಸಲ್ಲಿ ಇದ್ದೀನಿ ಅಂತ ಅದು ಮನೇಲಿ ನೋಡಿದೆ, ಯಾವುದೋ ಖಾಲಿ ಇಲ್ಲ ಅಂದ್ರೆ ಅದು ಯಾರೋ ಒಂದು ಕಡೆ ಖಾಲಿ ಇಟ್ಕೊಂಡ್ರೆ ನೋಡಿದೆ, ಗ್ಯಾಪ್ ಗೊತ್ತಲ್ಲ ಇಲ್ಲಿ ಅಂತ. ತೊಳ್ಕೊಳ್ಳಿ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಯಾಕೆ ಬೇಕದು? ಗಾಯ್ಸ್ ಎಷ್ಟು ತಣ್ಣಗಾಯ್ತು ಅಂತಂದ್ರೆ ಅಪ್ಪ ಸ್ವರ್ಗ ಏನಂತೀರಿ ಏಮವ್ರೆ? ಸ್ವರ್ಗ ಗೈಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ ಚಿಕ್ಕ ಎಲ್ಲ ತೊಳ್ಕೊಂಡು ಇವಾಗ ನಮ್ಮ ಕಾನ್ಪುರ್ ಕಡೆ ಹೋಗ್ತಾ ಇದೀವಿ. ಇಷ್ಟಾಗ ಒಂದು ಅರ್ಧ ಗಂಟೆ 1 ಅವರ್ ನಿದ್ದೆ ಮಾಡ್ಬಿಡ್ಬೇಕು. ಸೊ ಮನೆಗೆ ಹೋಗಿ ಇವನೇನ ನಮ್ಮ ಜೀವನ ಲೆನ್ಸ್ ತಗೋತೀನಿ ಅಂತ ಕರ್ಕೋದ ಗೈಸ್. ನೋಡಿ ನೀವೇ ಏನು ಮಾಡ್ತಾನೆ ಅಂತ. ಅಲ್ಲಿ ಎಲ್ಲ ಲೈಕು ಪಟ ಅಂತ ಹಾಕ್ತಾ ಇರಬೇಕು. ಲವ್ ಯು ಗೈಸ್. ಗೈಸ್ ಲೆನ್ಸ್ ತಗೋತಾವ ನೀವು ಫೈನಲ್ ಆಗಿ. ಏನಕ್ಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ರೀಲ್ಸ್ ಮಾಡಿ ಅವ್ರಿಗೆ ಹೆಸರು ಮಾಡ್ಬೇಕು ಅನ್ಕೊಂಡು ಬಂದಿರೋರು ಜೀವನ್ ಡಿಟೋ. ಇವ್ರ ಪಾರ್ಟ್ನರು ಹೇಮಂತ್. ಏನಿದು ನಿಮ್ದು ಹೆಸರು ಇನ್ಸ್ಟಾಗ್ರಾಮಲ್ಲಿ ಏನಾಯ್ತಲ್ಲ? ಓ ಸಿಜೋರಾಗ ಹೇಳಿ. ಟ್ರಾವೆಲ್ ಶೂಟರ್ ಹೇಮಂತ್ ಅಂತ. ಬೇರೆ ಈಗ ಯಾವ ಕಲರ್ ಫೈನಲ್ ಮಾಡಿದ್ರಿ? ಜೀವನ್ ಡಿಟೋ ಅವ್ರೆ. ಕೆಂಚ್ ಕಲರ್ ತೋರ್ಸೋ, ಕೆಂಚ್ ಕಲರ್ ಇಲ್ಲ ಅಂತ ಬೇ ಕೆಂಚ್ ಕಲರ್ ಇಲ್ವಾ? ಕೊತ್ತಿ ಕಣ್ಣಿಲ್ಲ ಗೈಸ್. ಇದೇ ತರ ಕಾಣ್ತದೆ ಹಾಕೊಂಡ್ರೆ. ಎಷ್ಟಿದು ನೋಡಿ ವಿಡಿಯೋದಲ್ಲಿ ಡಾರ್ಕ್ ಆಗಿ ಕಾಣ್ತದೆ. 70 ರೂಪಾಯಿ ಇದೆ. 70 ಜೀವನ್ ಡಿಟೋ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ನೋಡು. 88 ಬೇ ಇದು ಹಾಕೊಂಡ್ರೆ ಏನ್ ಯೂಸು? ಇರೋ ಅದೇನೋ ಮಾಡೋಣ ನೋಡೋಣ. ತಗೊಂಡಿವ್ ನಾಳೆ ಬೆಳಗ್ಗೆ ಹೋಗೋದಕ್ಕೆ ಫೇಮಸ್ಸು. ಏನು ಯೂಸ್ ಇದ್ರೆ ಕಣ್ಣು ಈ ಥರ ಕಾಣುತ್ತೆ, ಬ್ಲೂ ಕಲರ್.
ಕಲರ್ ಚೇಂಜ್ ಆಗುತ್ತೆ. ಇದು ಎಷ್ಟಾಗುತ್ತೆ? ಇರೋ ಕಣ್ಣೆ ಇವ್ನ ನೆಟ್ ಕಾಣ್ತಾ ಇಲ್ಲ. ಪೇರ್ 200 ರೂಪಾಯಿ. 200 ರುಪೀಸ್. ಸರಿ, ಹುಷಾರಾಗಿ ಹೋಗಿ, ಬಾಯ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.